ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಬಿಹಾರ್ ಸೋಲು ಕಾಂಗ್ರೆಸ್ಸಿನಿಂದ ಸಿದ್ದರಾಮಯ್ಯರಿಗೆ ಬಲ ಹೆಚ್ಚು ಮಾಡಿದ. ಇನ್ನು ಅವ್ರ ಕುರ್ಚಿ ಕಾಂಪಿಟೇಷನ್ ಮೋಸ್ಟ್ಲಿ ಇಲ್ಲ ಅಂದರೂ ಅಡ್ಡಿ ಇಲ್ಲ. DKಶಿ ಅವರಿಗೂ ತಮ್ಮದಾದ ಲಿಮಿಟೇಷನ್ಸ್ ಗೊತ್ತಿದ್ದಾವೆ, ನಾವು ತಿಳ್ಕೊಳ್ತೀವಿ. ಯಾಕಂದರೆ DKಶಿ ಅವರು ಕಟ್ಟ ಕಾಂಗ್ರೆಸ್ಸಿಗರು, ಜೊತೆಗೆ ಇವತ್ತು ಅಧಿಕಾರವನ್ನು ಸಾಕಷ್ಟು ಪಡೆದಿದ್ದಾರೆ ಕಾಂಗ್ರೆಸ್ನಿಂದ. ಇಲ್ಲಾಂದ್ರೆ ಅವರ ಇತಿಹಾಸ ಗಮನಿಸಿದಾಗ ಅವರೆಲ್ಲೂ ಇರಬೇಕಾಗಿತ್ತು. ಅದೇನೂ ಇರಲಿ, ಎಲ್ಲ ನೆಲೆಗಟ್ಟಿನಲ್ಲೇ ಮತ್ತು BJPಯಲ್ಲಿ ಅವರಿಗೆ ಭವಿಷ್ಯ ಇಲ್ಲ ಅನ್ನುವಂಥ ಮಾತು ಅವ್ರಿಗೆ ಹೇಳಬೇಕಾಗಿಲ್ಲ. ಒಳ್ಳೆ ಬುದ್ಧಿವಂತರಿದ್ದಾರೆ. ಹೀಗಾಗಿ ಅವರು 2 ನಂಬರ್ದಲ್ಲಿದ್ದಾರೆ. ಈಗ ನಮ್ಮ DK ಶಿವಕುಮಾರ್ ಅವರು ಅದನ್ನು ಉಳಿಸ್ಕೊಂಡು ಹೋದರೆ 2022 ಮುಖ್ಯಮಂತ್ರಿ ಆಗುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. 90%. ಅದರಲ್ಲಿ ಸಂಶಯನೇ ಇಲ್ಲ. ಕೇವಲ ಸಿದ್ದರಾಮಯ್ಯರ ವಿಶ್ವಾಸ ಜೊತೆಗೆ ರಾಹುಲ್ ಗಾಂಧಿಯವರ ಆಶೀರ್ವಾದ ಜೊತೆ ಇದ್ದೇ ಇದೆ ಅವರಿಗೆ. ಹೀಗಾಗಿ DKಶಿ ಅವರು ಮೌನ ವಹಿಸಿದಷ್ಟು ಕಾಂಗ್ರೆಸ್ಸಿಗೆ ಬಲ. ಯಾಕಂದರೆ ಈಗಾಗಲೇ ಕಾಂಗ್ರೆಸ್ ದೇಶವ್ಯಾಪಿ ಸೋಲನ್ನು ಅನುಭವಿಸ್ತಾ ಇದೆ. ಇದು ಅವ್ರಿಗೆ ಪಕ್ಕ ಅರಿವಿಗೆ ಅದ ಅಂತ ನಾನು ತಿಳ್ಕೊಳ್ತೀನಿ. ಈ ಸಂದರ್ಭದಲ್ಲೇ ಅದೇನಾಗಲಿ ಸಿದ್ದರಾಮಯ್ಯರ ಮುಂದೆ ಇನ್ನೇನು ಖರ್ಗೆ ಅವ್ರ ಜೊತೆ ಮಾತಾಡಿಕೊಂಡು ನೀವು ಸಚಿವ ಸಂಪುಟ ವಿಸ್ತರಣೆ ಮಾಡಿಕೊಳ್ರಿ ಅನ್ನುವಂಥ ಗ್ರೀನ್ ಸಿಗ್ನಲನ್ನು ನಮ್ಮ ರಾಹುಲ್ ಗಾಂಧಿಯವರು ಕೊಟ್ಟಿದ್ದಾರಂತ ಸುದ್ದಿ ಬರ್ತಾ ಇದೆ. ಇದು ಸುದ್ದಿ ಖಚಿತ. ಯಾಕಪ್ಪ ಅಂದರೆ ರಾಹುಲ್ ಗಾಂಧಿಯವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಇಲ್ಲಿ ಪ್ರಯೋಗ ಮಾಡಲಿಕ್ಕೆ ಅವ್ರು ಹೋಗುವ ಸಾಧ್ಯತೆಗಳು ಭಾಳ ಕಡಿಮೆ. ಈಗ ಅವ್ರು ಇರುತ್ತಿರುವಂಥ ಒಂದು ಸಮಸ್ಯೆ ದೊಡ್ಡದು ಅಂದರೆ ಯಾವುದು? ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಸನ್ನು ಎಬ್ಬಿಸಿ ನಿಲ್ಲಿಸುವಂಥದ್ದು ಮಾರ್ಗ ಯಾವುದು ಅನ್ನೋದ್ರ ಕಡೆ ಅವರಿದ್ದಾರೆ ವಿನಃ ಈ ಕರ್ನಾಟಕ ರಾಜ್ಯದ ರಾಜಕೀಯದ ಒಲವು ತೋರಿಸ್ಲಿಕ್ಕಿಲ್ಲ. ಖರ್ಗೆ ಅವ್ರಿಗೆ ಹೇಗೆ ಏರಿಸಿದ್ದಾರೆ, ಖರ್ಗೆ ಅವ್ರಿಗೂ ಸಹಿತ DKಶಿ ಅವ್ರ ಶಕ್ತಿ ಎಷ್ಟದ, ಜೊತೆಗೆ ಸಿದ್ದರಾಮಯ್ಯ ಶಕ್ತಿ ಎಷ್ಟದ, ಮತ್ತು ಅವರು ಕಟ್ಟ ಕಾಂಗ್ರೆಸ್ಸಿಗರು. ಅದರಲ್ಲಿ 2 ಮಾತಿಲ್ಲ. ಅವರು ಆರಂಭದಲ್ಲಿ ನಾವು ಟೀಕೆ ಮಾಡಿದ್ದೀವಿ ಸಾಕಷ್ಟಾಗಿ.